ರಾಮ್ ಸೀತಾಳನ್ನು ಕರ್ಕೊಂಡು ಆಸ್ಪತ್ರೆಗೆ ತಲುಪಿದ. ಜೊತೆಯಲ್ಲಿ ಗಣೇಶ್ ಇದ್ದ. ಅಲ್ಲವರಿಗೆ ಸ್ನೇಹ ಕೂಡ ಕಂಡು. ಆ್ಯಂಬುಲೆನ್ಸ್ನಿಂದ ಕೆಳಗಿಳಿಸ್ತಿದ್ದಂಥ ಇಳಿಕುಂಡಲ ಕೂಡ ಕಾಣಿಸ್ದ. ಅವನ ಪರಿಸ್ಥಿತಿ ತುಂಬಾ ಹದಗೆಟ್ಬಿಟ್ಟಿತ್ತು. ರಾಮ್ ಅವನ ಹತ್ರ ಹೋಗಿ ಏನಾಯ್ತು ನಿಮಗೆ ಅಂತ ಕೇಳ್ದ. ಸೀತಾ ಅಳ್ತಿರೋ ಸ್ನೇಹನ ಹಿಡ್ಕೊಂಡು ನಿಂತಿದ್ಲು. ಇಳಿಕುಂಡಲ ಅವರು ಕಣ್ಣೀರು ಹಾಕ್ತಾ, ರಾಮ್ ನನ್ನ ಮಗಳು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ, ನನ್ನ ಕಾಪಾಡು ರಾಮ್ ಅಂತ ಬೇಡ್ಕೊಂಡ. ಆ ಕ್ಷಣ ರಾಮ್ಗೆ ತುಂಬ ನೋವಾಯಿತು. ಅವನಿಗೆ ಧೈರ್ಯ ಹೇಳ್ತಾ, ನಿಮಗೇನು ಆಗಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ನಾನಿದ್ದೀನಿ ಅಂತ ಹೇಳಿ ಕೂಡಲೇ ಡಾಕ್ಟರ್ಗಳನ್ನ ಕರೆದು ಇಳಿಕುಂಡಲಾಗಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗುವಂತೆ ಮಾಡ್ದ. ಅವರಿಗೆ ಹೃದಯಾಘಾತ ಆಗಿದೆ, ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ ತಕ್ಷಣ ಆಪ್ರೇಷನ್ ಶುರು ಮಾಡಿದ್ರು. ಎಲ್ಲರೂ ಹೊರಗಡೆ ಕಾಯ್ತಾ ಇದ್ರು. ಸ್ನೇಹ ಎದುರ್ತಿದ್ರೆ ಸೀತಾ ಧೈರ್ಯವನ್ನು ತುಂಬ್ತಿದ್ಲು. ನಿಮ್ಮ ತಂದೆಗೆ ಏನೂ ಆಗಲ್ಲ, ನಿಮ್ಮ ಮೇಲೆ ಅವರಿಗೆ ಅಷ್ಟು ಪ್ರೀತಿ ಇದೆ, ನಿಮಗೋಸ್ಕರ ಅವ್ರು ಖಂಡಿತ ಬರ್ತಾರೆ ಅಂತ ಸಮಾಧಾನವನ್ನು ಮಾಡ್ತಾಯಿದ್ಲು. ಗಣೇಶ್ ಆಕೆ ನೋವು ನೋಡಿ ಕಣ್ಣೀರು ಹಾಕ್ತಾ, ಸ್ನೇಹಮ್ಮ ಅಳಬೇಡ ಪ್ಲೀಸ್ ಸಮಾಧಾನ ಮಾಡ್ತಿದ್ದ. ರಾಮ್ ಸೀರಿಯಸ್ ಆಗಿ ನೋಡಿ, ನಿಜಕ್ಕೂ ಏನು ನಡೀತು ಸ್ನೇಹ, ಯಾಕೆ ಸಡನ್ನಾಗಿ ನಿಮ್ಮ ಡ್ಯಾಡಿ ಹೀಗಾದರು ಅಂತ ಕೇಳ್ದ. ಸ್ನೇಹ ಕಣ್ಣೀರು ಒರೆಸ್ಕೊಂಡು ಕಳೆದ ರಾತ್ರಿಯಿಂದ ನಡೆದದ್ದನ್ನು ವಿವರಿಸಿದ್ಲು. ಮನೆಯಲ್ಲಿ ನಾನು ಮತ್ತು ಡ್ಯಾಡಿ ಊಟ ಮಾಡ್ತಿದ್ದಾಗ ಪವರು ಹೊಟ್ಟೋಯ್ತು. ಒಂದೇ ಸಲಕ್ಕೆ ಇಡೀ ಮನೆ ಕತ್ಲಾಗ್ಬಿಡ್ತು. ಜನ್ರೇಟರನ್ನು ಆನ್ ಮಾಡೋದಕ್ಕೆ ವಾಚ್ಮನ್ಗೆ ಹೇಳಿದ್ರೆ ಅದು ಕೆಲಸ ಮಾಡ್ತಿರ್ಲಿಲ್ಲ. ಸುತ್ತಮುತ್ತ ಎಲ್ಲ ಕಡೆ ಪವರ್ ಇತ್ತು, ನಮಗೆ ಮಾತ್ರ ಇರಲಿಲ್ಲ. ಡ್ಯಾಡಿ ನನಗೋಸ್ಕರ ಕ್ಯಾಂಡಲ್ ಹಚ್ಚಿ ಪವರ್ ಸಪ್ಲೈ ಕಚೇರಿಗೆ ಫೋನ್ ಮಾಡಿದ್ರೆ, ನಿಮ್ಮ ಮನೆ ಪವರ್ ಕಟ್ ಮಾಡಲೇಬೇಕು ಅಂತ ಆರ್ಡರ್ಸ್ ಇವೆ, ನಾಳೆ ನಿಮ್ಮ ಮನೆ ಕೆಡವುತ್ತಾರೆ ಅಲ್ವಾ, ಅದಕ್ಕೆ ಕಟ್ ಮಾಡಿದ್ವು ಅಂತ ಹೇಳಿದ್ರು. ಆಗ ಡ್ಯಾಡಿ ತುಂಬ ಆವೇಶದಿಂದ ಅವ್ರ ಮೇಲೆ ಕೂಗಾಡಿದ್ರು. ಅವರು ಕೇಳಿಸ್ಕೊಳ್ದೆ ಫೋನನ್ನು ಕಟ್ ಮಾಡೇ ಬಿಟ್ಟರು. ಆಮೇಲೆ ಎಷ್ಟು ಬಾರಿ ಕಾಲ್ ಮಾಡಿದ್ರು ಅವರು ರಿಸೀವ್ ಮಾಡಲಿಲ್ಲ. ರಾತ್ರಿ ಎಲ್ಲ ಕತ್ತಲೆಯಲ್ಲೇ ಇದ್ವಿ. ಬೆಳಿಗ್ಗೆ ನಮ್ಮ ಮನೆಗೆ ಯಾರೋ ಕೆಲವರು ರೆವಿನ್ಯೂ ಅಧಿಕಾರಿಗಳು ಅಂತ ಬಂದರು. ನಾವಿರೋ ಮನೆ, ನಮ್ಮ ಡ್ಯಾಡಿ ಹೆಸರಿನಲ್ಲಿ, ನನ್ನ ಹೆಸರಿನಲ್ಲಿ ಇರೋ ಎಲ್ಲ ಆಸ್ತಿಗಳನ್ನ ಅರಾವಳಿ ವಶಪಡಿಸ್ಕೊಂಡಿದ್ದಾಳೆ. ಅದೆಲ್ಲ ಈಗ ಅವಳಿಗೆ ಸೇರಿದ್ದು, ಏನಾದರೂ ಮಾತಾಡಬೇಕು ಅಂದರೆ ಅವಳ ಜೊತೆ ಮಾತಾಡಿ ಅಂತ ನಮ್ಮನ್ನು ಹೊರಗೆ ಎಳೆದು ತಂದರು. ಡ್ಯಾಡಿ ಮಾತಾಡೋದಕ್ಕೆ ಅವಕಾಶನೇ ಕೊಡದೆ ಅವರ ಸಹಿ ಇರೋ ಯಾವುದೋ ಪೇಪರ್ ತೋರಿಸಿ ಮನೆಯಲ್ಲಿನ ಬೆಲೆ ಬಾಳೋ ವಸ್ತುಗಳನ್ನ ತೆಗೆದುಕೊಂಡು ಹೊರಟೋದ್ರು. ನಮ್ಮ ಕಾರ್ಸ್ ಕೆಲಸಗಾರರು ಎಲ್ಲರನ್ನೂ ತೆಗೆದುಕೊಂಡು ಹೋದರು. ನಮ್ಮ ಕಣ್ಣೆದುರೇ ಮನೆಯನ್ನು ಕೆಡವಿದ್ರು. ಅದು ನೋಡಿ ಡ್ಯಾಡಿ ಅಪ್ಸೆಟ್ ಆದರು. ನನ್ನ ಅಪ್ಕೊಂಡು ಅಳ್ತಾ, ನಿಂಗೆ ಏನೂ ಇಲ್ಲದಾಗ ಮಾಡಿದ್ನಿ ಅಂತ ಎದೆ ಹಿಡ್ಕೊಂಡು ಬಿದ್ದರು. ನನಗೇನು ಮಾಡಬೇಕಂತ ಅರ್ಥ ಆಗಲಿಲ್ಲ. ಪಕ್ಕದ ಮನೆಯವ್ರು ಕೂಡ ಹೆಲ್ಪ್ ಮಾಡೋದಕ್ಕೆ ಬರಲಿಲ್ಲ. ಯಾಕೆ ಎಲ್ಲರೂ ಭಯ ಪಡ್ತಿದ್ದಾರೆ. ಆಮೇಲೆ ಆ್ಯಂಬುಲೆನ್ಸನ್ನು ಕರೆಸಿ ನಿಮಗೆ ಫೋನ್ ಮಾಡಿದೆ ಅಂತ ಆಕೆ ನಡೆದಿದ್ದೆಲ್ಲ ಹೇಳಿದ್ಲು. ತನ್ನ ತಂದೆಗೆ ಏನಾಗುತ್ತೋ ಅನ್ನೋ ಭಯ, ಅವಳು ಅನುಭವಿಸಿದ ನೋವು ಕೇಳಿ ರಾಮ್ಗೆ ತುಂಬಾ ಬೇಸರ ಆಯಿತು. ಅವನಿಗೆ ಏನು ನಡೀತಿದೆ ಅಂತ ಅರ್ಥ ಆಯಿತು. ಇಳಿಕುಂಡಲ ಅರಾವಳಿಗೆ ಎದುರು ತಿರುಗಿದ. ನನಗೆ ಸಹಾಯ ಮಾಡೋದಕ್ಕೆ ನೋಡ್ದ, ನನ್ನ ಮನುಷ್ಯನನ್ನು ಕಾಪಾಡ್ದ. ಇಳಿಕುಂಡಲ ಮಾಡಿದ್ದಕ್ಕೆ ಫಲ ಇದು ಅಂತ ಅವನಿಗೆ ತುಂಬ ಚೆನ್ನಾಗಿ ಅರ್ಥ ಆಗೋಯ್ತು. ಅರಾವಳಿ ಯಾಕೆ ಮಾಡಿದ್ಲು ಅಂತ ಅರ್ಥ ಆಗಿ ರಾಮ್ಗಂತೂ ಸಿಟ್ಟು ನೆತ್ತಿಗೆ ಏರ್ಬಿಡ್ತು. ನಿಜಕ್ಕೂ ಆಕೆ ಹೆಣ್ಣೇನ ಸ್ವಂತ ಮಾವ ಸಾಯೋ ಸ್ಥಿತಿಗೆ ಹೋಗುವಂತ ಮಾಡಿದಾಳೆ. ಒಂದು ಹೆಣ್ಣುಮಕ್ಕಳನ್ನು ರೋಡಿಗೆ ತಳ್ಳಿದಾಳೆ, ಅವ್ರ ಸರ್ವಸ್ವ ಕಿತ್ಕೊಂಡು ಬೀದಿಗೆ ಹಾಕಿದಾಳೆ. ಕೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದಾಳ. ಈ ರಾಮ್ ಇದ್ದೀನಿ, ಖಂಡಿತ ಇದಕ್ಕೆ ಬಡ್ಡಿ ಸಮೇತ ತಿರುಗಿ ಹೇಟ್ ಕೊಡ್ತೀನಿ. ಸದ್ಯಕ್ಕೆ ರಾಮ್ ಏನೂ ಮಾತಾಡಲಿಲ್ಲ. ಸೀತಾ ಯಾವುದೋ ಬಿಸ್ನೆಸ್ ಸಮಸ್ಯೆ ಇರಬಹುದು, ಸಡನ್ನಾಗಿ ಎಲ್ಲವನ್ನ ವಶಪಡಿಸ್ಕೊಂಡಾಗ ಈಗ ಆಗಿರ್ಬೋದು ಅಂದ್ಕೊಂಡ್ಲು. ಅದಕ್ಕೆ ಸ್ನೇಹಾಗೆ ಧೈರ್ಯ ಹೇಳ್ತಾ, ಅಳಬೇಡ ಸ್ನೇಹ, ನಿಮ್ಮ ತಂದೆಗೆ ಏನೂ ಆಗಲ್ಲ, ನಾವೆಲ್ಲ ಇದ್ದೀವಿ, ಬಿಸ್ನೆಸ್ನಲ್ಲಿ ಇಂಥವೆಲ್ಲ ಸಹಜ ಅಂತ ಗಣೇಶ್ ಕಡೆ ನೋಡಿದ್ಲು. ಅವನು ಬೇಗನೆ ನೀರು ತಂದು ಕೊಟ್ಟ. ಸ್ನೇಹ ಅದನ್ನು ಕುಡಿದು ಸೀತಾಳನ್ನು ಹಿಡ್ಕೊಂಡು ಕೂತ್ಕೊಂಡ್ಳು. ಸ್ವಲ್ಪ ಸಮಯ ಕಳೀತು. ಸರ್ಜರಿ ಮುಗೀತು. ಅವರು ಸೇಫ್ ಅಂತ ಡಾಕ್ಟರ್ ಹೇಳಿದ್ಲು. 2 ದಿನ ಇಲ್ಲೇ ಇರಬೇಕು, ಸದ್ಯಕ್ಕೆ ಪ್ರಜ್ಞೆ ಇಲ್ಲ, ಆದರೆ ಜೀವಕ್ಕೇನೂ ಅಪಾಯ ಇಲ್ಲ ಅಂತ ನಂಬಿಕೆಯಿಂದ ಹೇಳಿದ್ರು. ಎಲ್ಲರೂ ನಿಟ್ಟುಸಿರು ಬಿಟ್ಟರು. ಸ್ನೇಹ ಸಂತೋಷದಿಂದ ರಾಮ್ನ ಕೈ ಹಿಡಿದು ಥ್ಯಾಂಕ್ಸ್ ಅಂತಂದ್ಲು. ರಾಮ್ ಆಕೆಗೆ ಧೈರ್ಯ ಹೇಳ್ತಾ, ನಿಮ್ಮ ಮನೆ ಕೆಡವಿದ್ದಾರೆ ಅಂತ ಬೇಸರ ಪಡಬೇಡ ಸ್ನೇಹ, ನಿಮಗೆ ನಾನಿದ್ದೀನಿ, ಇನ್ನು ಮುಂದೆ ನೀವು ನಮ್ಮ ಜೊತೆ ಇರ್ತೀರಿ. ನಿಮ್ಮ ತಂದೆ ಗುಣಮುಖರಾದ ಮೇಲೆ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ನೀನೇನು ಕಂಗಾಲಾಗಬೇಡ, ನಿಮ್ಮಿಂದ ಕಿತ್ಕೊಂಡು ಪ್ರತಿಯೊಂದನ್ನು ವಾಪಸ್ ಕೊಡಿಸುವಂತೆ ಮಾಡ್ತೀನಿ, ಐ ಪ್ರಾಮಿಸ್ ಅಂತ ಅಂದ. ಸ್ನೇಹ ಧೈರ್ಯವನ್ನು ತಂದುಕೊಂಡು ಥ್ಯಾಂಕ್ಸ್ ಸರ್ ಅಂತ ಸೀತಾ ಕಡೆ ನೋಡಿದ್ಲು. ಸೀತಾ ಸಣ್ಣದಾಗಿ ನಕ್ಕು, ಏನೂ ಪರವಾಗಿಲ್ಲ ಅಂಕಲ್,
ಮಾತು ಕೊಟ್ಟಿದ್ದಾರಲ್ವಾ ಅಂದ್ಲು. ಸ್ನೇಹ ಇಕ್ಕಟ್ಟಿನಿಂದ ನೋಡ್ತಾ ನನಗೆ ಹಸಿವಾಗ್ತಿದೆ ಅಂದ್ಲು. ಆ ಕ್ಷಣ ಅಲ್ಲಿದ್ದ ಮೂವರು ತುಂಬ ಫೀಲ್ ಆಗಿಬಿಟ್ರು. ಸಣ್ಣ ಹುಡುಗಿ ತಮಗೆ ತಿಳಿಯೋ ದ್ವೇಷಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಬೇಸರ ಪಟ್ಕೊಂಡ್ರು. ರಾಮ್ ತಕ್ಷಣ ಅವಳಿಗೆ ಊಟವನ್ನು ತರಿಸ್ತಾ ಸೀತಾ ಸ್ವತಃ ತಿನ್ನಿಸಿದ್ಲು. ಅದೆಲ್ಲ ನೋಡಿ ಗಣೇಶ್ ತುಂಬ ನೊಂದ್ಕೊಂಡ. ಅಲ್ಲಿರಲಾರದೆ ಆಸ್ಪತ್ರೆ ಹೊರಗಿದ್ದ ಗಾರ್ಡನಲ್ಲಿ ಕೂತ. ಅರಾವಳಿ ತುಂಬ ಸಂತೋಷ ಪಡ್ತಿದ್ಲು. ನಂಗೆ ಎದುರು ತಿರುಗಿದವನು ಯಾರೇ ಆದರೂ ನಾಶ ಆಗಲೇಬೇಕು, ನನಗೆ ವಾರ್ನಿಂಗ್ ಕೊಡ್ತೀಯಾ, ಏಟಿಗೆ ಏಟಾಗಿ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ ಅಂತ ನಗ್ತಾ ಇದ್ಲು. ಆಕೆಗೆ ಆಸ್ಪತ್ರೆಯಿಂದ ಸಮಾಚಾರ ಬಂತು. ಮೇಡಮ್, ಏಳುಕುಂಡಲ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ಹೋಗಿದ್ದಾರೆ, ಅವರಿಗೆ ರಾಮ್ ಹೆಲ್ಪ್ ಮಾಡ್ತಿದ್ದಾರೆ ಅಂತ ತಿಳಿದಿದೆ ಅಂದರು. ಅಷ್ಟೇ. ಅರಾವಳಿ ಮತ್ತಷ್ಟು ರೇಗ್ತಾ, ಏಳುಕುಂಡಲ ಪ್ರಾಣಕ್ಕೆ ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ, ಅದಕ್ಕೆ ಇನ್ನೂ ಟೆನ್ಷನ್ ಇಲ್ಲ ಅಂತ ಹೇಳಿ ರಾಮ್, ಸೀತಾ, ಸ್ನೇಹ ಮೂವರನ್ನು ಮನೆಗೆ ಕರ್ಕೊಂಡು ಹೋಗು ಅಂತ ಗಣೇಶ್ಗೆ ಹೇಳಿದ್ಲು. ಲಕ್ಷ್ಮಣನ ಕೂಡಲೇ ಆಸ್ಪತ್ರೆಗೆ ಬರೋದಕ್ಕೆ ಹೇಳ್ದ. ಸೀತಾ ನಾವು ಇಲ್ಲೇ ಇರ್ತೀವಿ ಅಂದ್ಲು. ಆದರೆ ರಾಮ್ ನೋ ಅಂದ. ಅವರಿಗೆ ಪ್ರಜ್ಞೆ ಬರೋದಕ್ಕೆ ಟೈಮ್ ಆಗುತ್ತೆ, ನೀವು ಇಲ್ಲಿರೋದು ಒಳ್ಳೇದಲ್ಲ ಅಂತ ಕಳಿಸೋದಕ್ಕೆ ಪ್ರಯತ್ನ ಮಾಡ್ದ. ಸ್ನೇಹ ತನ್ನ ತಂದೆಗೆ ಎಚ್ಚರ ಬರೋವರೆಗೂ ಹೋಗಲ್ಲ ಅಂತ ಹಠ ಹಿಡಿದ್ಲು. ಬೇರೆ ದಾರಿ ಇಲ್ಲದೆ ರಾಮ್ ಸುಮ್ಮನಾಗ್ಬಿಟ್ಟ. ಸೀತಾ ಮತ್ತು ಸ್ನೇಹ ಒಂದು ಕಡೆ ಕೂತಿದ್ರು, ಮತ್ತೊಂದು ಕಡೆ ರಾಮ್ ಲಕ್ಷ್ಮಣ್ ಜೊತೆ ಮಾತಾಡ್ತಿದ್ದ. ಸರ್, ನೀವು ಈ ಏಳುಕುಂಡಲಗೆ ಹೆಲ್ಪ್ ಮಾಡೋದೇನು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತಂದ ಲಕ್ಷ್ಮಣ್. ಅವನು ನಮಗೆ ಶತ್ರು ಅಲ್ಲ ಲಕ್ಷ್ಮಣ್, ನಮಗೆ ಸಪೋರ್ಟ್ ಮಾಡ್ತಿದ್ದಾನೆ, ಅಂದೇ ಈ ಪರಿಸ್ಥಿತಿಯಲ್ಲಿದ್ದಾನೆ. ಅವನಿಗೆ ಬಂದಿದ್ದು ಹಾರ್ಟ್ ಅಟ್ಯಾಕ್ ಅಲ್ವಾ? ಹೌದು, ಆದರೆ ಅರಾವಳಿ ಮಾಡಿದ ದೌರ್ಜನ್ಯದಿಂದ ಬಂದಿದೆ. ಅದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ನಾನು ಒಬ್ಬ ವ್ಯಕ್ತಿಯನ್ನು ಮಾತಾಡಿಸ್ಬೇಕಿದೆ, ಅದಕ್ಕೆ ಇದು ಟೈಮಲ್ಲ ಅಂತ ಕಾಯ್ತಿದ್ದೀನಿ ಅಂತ ಅಂದ. ಸ್ವಲ್ಪ ಸಮಯ ಕಳೀತು. ಆಸ್ಪತ್ರೆ ಆವರಣದಲ್ಲಿ ಕೆಲವರು ಸೇರಿದ್ರು. ಅಲ್ಲಿ ಪತಿ ಜೊತೆಗಿದ್ದ ಸೀತಾಳನ್ನು ಹೇಗಾದರೂ ಅಪಹರಿಸ್ಬೇಕಂತ ಅವರು ಪ್ಲ್ಯಾನ್ ಮಾಡ್ತಾ ಇದ್ರು. ಅವರು ವಿಠ್ಠಲ್ ಕಳಿಸಿದ ಆಳುಗಳು, ಆದರೆ ರಾಮ್ ಅವಕಾಶ ಕೊಡ್ತಿರ್ಲಿಲ್ಲ. ಅದಕ್ಕೆ ಒಂದು ಐಡಿಯಾ ಮಾಡಿದ್ರು. ಕೆಲವರಿಗೆ ಹಣ ಕೊಟ್ಟು ರಾಮ್ಗೆ ಸೀನಿಯರ್ ಡಾಕ್ಟರ್ ಕರಿತಿದ್ದಾರೆ ಅಂತ ಸುಳ್ಳು ಹೇಳಿಸಿದ್ರು. ರಾಮ್ ಮತ್ತು ಲಕ್ಷ್ಮಣ್ ಅತ್ತ ಕಡೆ ಹೋದರು. ಅಲ್ಲಿ ಇಬ್ಬರು ಹುಡುಗಿಯರು ಮತ್ತು ಡ್ರೈವರ್ ಗಣೇಶ್ ಮಾತ್ರ ಅಲ್ಲಿದ್ದರು. ಅತ್ತ ಕಡೆಯಿಂದ ಕೆಲವರು ರೌಡಿಗಳು ಬಂದರು. ಯಾವುದೋ ಗೊಂದಲ ಸೃಷ್ಟಿಸಿ ಯಾರೋ ಊಹಿಸಿದ ರೀತಿಯಲ್ಲಿ ಸೀತಾಳನ್ನು ಅಪಹರಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ರು. ಉದ್ದೇಶಪೂರ್ವಕವಾಗಿ ಗಣೇಶ್ ಜೊತೆ ಜಗಳ ತೆಗೆದ್ರು. ಏನೋ ಅಡ್ಡ ಬರ್ತಿದ್ಯಾ ಅಂತ ಗಣೇಶ್ ಮೇಲೆ ಬಿದ್ದರು. ಗಣೇಶ್ ಅವರಿಗೆ ಅಡ್ಡ ಬಂದಿರಲಿಲ್ಲ, ಟಚ್ ಕೂಡ ಆಗಿರಲಿಲ್ಲ, ಆದರೂ ಜಗಳ ಆಡ್ತಿದ್ದಾರೆ ಅಂತ ಆ ಮೂವರು ವಿಚಿತ್ರವಾಗಿ ನೋಡ್ತಿದ್ರು. ಗಣೇಶ್ ಸೀರಿಯಸ್ ಆಗಿ, ಏನಿದು, ಆಸ್ಪತ್ರೆಯಲ್ಲಿ ಯಾಕೆ ಅನಾವಶ್ಯಕವಾಗಿ ಜಗಳ ಮಾಡ್ತಿದ್ದೀರಿ, ಇಲ್ಲಿಂದ ಹೊರಗಡೆ ಹೋಗಿ ಅಂತ ಅರ್ಚಿದ. ಅವರು ಸದ್ದನ್ನು ಜೋರಾಗಿ ಮಾಡಿ ಜಗಳವನ್ನು ಮುಂದುವರೆಸಿದ್ರು. ಗಣೇಶ್ನನ್ನು ಗುಂಪಾಗಿ ಸುತ್ತುವರೆದು ತಡೆಯೋದಕ್ಕೆ ಪ್ರಯತ್ನಿಸಿ ಸೀತಾ ಮತ್ತು ಸ್ನೇಹಾಳನ್ನು ಟಾರ್ಗೆಟ್ ಮಾಡಿದ್ರು. ಅಲ್ಲಿ ಏನಾಗ್ತಿದೆ ಅಂತ ಅರ್ಥವಾಗದಂತೆ ನೋಡ್ತಿರುವಾಗ ಅವರು ಸೀತಾಳ ಕೈ ಹಿಡಿದು ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನಿಸಿದರು. ಅಷ್ಟು ಪಬ್ಲಿಕ್ಕಾಗಿ ಅವಳನ್ನು ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದು ನಿಜವಾಗ್ಲೂ ಮೂರ್ಖತನ. ಡಾಕ್ಟರ್ ಹತ್ರ ಹೋದ ರಾಮ್ಗೆ ವಿಷಯ ತಿಳಿತು. ಡಾಕ್ಟರ್ ಅವನನ್ನು ಕರೆಸಿರಲಿಲ್ಲ. ಮತ್ತು ಯಾಕಾಗಿ ಹೇಳಿದ್ರು, ಏನೋ ನಡೀತಿದೆ ಅಂತ ತಕ್ಷಣ ವಾಪಸ್ ಬಂದ. ಗಣೇಶ್ನನ್ನು ಎಳೆದು ಸೀತಾಳಿಗೆ ಮದ್ದು ನೀಡಿ ಎತ್ಕೊಂಡು ಹೋಗಬೇಕು, ಏನಾಗ್ತಿದೆ ಅಂತ ತಿಳಿಯೋ ಮುನ್ನವೇ ಆಕೆಯನ್ನು ಮಾಯ ಮಾಡಬೇಕು ಅಂತ ಅನ್ನೋದು ಅವರ ಪ್ಲ್ಯಾನ್. ಆದರೆ ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ರಾಮ್ ವಾಪಸ್ ಬಂದ್ಬಿಟ್ಟ. ಅವನು ಬರೋದು ನೋಡಿ ಅವರಲ್ಲಿ ಒಬ್ಬ ಜಾಗ್ರತೆ ವಹಿಸಿ ಸೀತಾಳ ಕೈ ಬಿಟ್ಟು ಸ್ನೇಹಾಳ ಕೈ ಹಿಡಿದು ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನಿಸ್ತಿದ್ದಾನೆ. ಅದನ್ನು ನೋಡಿ ರಾಮ್ ಸಿಂಹದಂತೆ ಎರಗ್ದ. ದಾಳಿ ಮಾಡ್ತಿದ್ದವ್ರ ಮೇಲೆ ಬಿದ್ದು, ಯಾರು ನೀವು ಅಂತ ಅಟ್ಟಾಡಿಸ್ಕೊಂಡು ಹೊಡೆದ. ಅವ್ರಿಗೆ ಏಡ್ ತಿಂತಿದ್ದವ್ರು ನಿಜಕ್ಕೂ ವಿಷಯ ಹಿಡದೆ ಓಡ್ ಹೋದ್ರು. ಕೆಳಗೆ ಬಿದ್ದಿದ್ದ ಗಣೇಶ್ ಎದ್ದು ಬಂದು ಅವರು ಉದ್ದೇಶಪೂರ್ವಕವಾಗಿ ಜಗಳ ಮಾಡಿದ್ರು ಅಂತ ನಡೆದಿದ್ದನ್ನು ಹೇಳ್ದ. ರಾಮ್ಗೆ ಕಂಡಿತ್ತು, ಅವರು ಸ್ನೇಹಳನ್ನು ಕರ್ಕೊಂಡು ಹೋಗೋದಕ್ಕೆ ನೋಡ್ತಾ ಇದ್ರು. ಇದೆಲ್ಲವೂ ಅವಳಿಗಾಗಿಯೇ ನಡೆದಿದೆ ಅಂತ ಅಂದ್ಕೊಳ್ತಿದ್ದ. ಅರಾವಳಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ ಅಂದ್ಕೊಳ್ತಾ, ಯಾರು ಭಯಪಡಬೇಡಿ, ಇಂಥದ್ದೇನಾದರೂ ನಡೀಬಹುದು ಅಂತಲೇ ಮನೆಗೆ ಹೋಗಿ ಅಂತ ಹೇಳಿದ್ದು ಅಂತ ಲಕ್ಷ್ಮಣ್ ಮತ್ತು ಗಣೇಶ್ಗೆ ಅಲ್ಲೇ ಇರೋದು ಕೇಳಿ ಸೀತಾ ಮತ್ತು ಸ್ನೇಹಾಳನ್ನು ಕರ್ಕೊಂಡು ಮನೆಗೆ ತಲುಪಿದ. ಸ್ನೇಹ ಅಳ್ತಿದ್ರೆ ರಾಮ್ ಧೈರ್ಯ ಹೇಳ್ದ. ನಿಮಗೆ ಫುಲ್ ಸೆಕ್ಯೂರಿಟಿ ಇರುತ್ತೆ, ನಿಮ್ಮ ತಂದೆಯನ್ನು ಕರ್ಕೊಂಡು ಬರೋ ಜವಾಬ್ದಾರಿ ನಂದು, ರೆಸ್ಟ್ ತಗೊಳ್ಳಿ ಅಂತಂದ.
ಮನೆಯವರಿಗೆ ಸ್ನೇಹ ಇಲ್ಲೇ ಇರ್ತಾಳೆ, ಅವರ ತಂದೆಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ದ ರಾಮ್. ಸೀತಾಳನ್ನು ರೂಮ್ಗೆ ಕರ್ಕೊಂಡು ಹೋಗಿ, ನೀನು ರೆಸ್ಟ್ ತಗೋ, ನಾನು ಆ ಅರಾವಳಿಗೆ ಬುದ್ಧಿ ಹೇಳ್ಬಿಟ್ಟು ಬರ್ತೀನಿ. ಸ್ವಂತ ಮಾವನ ಮಗಳನ್ನೇ ಕಿಡ್ನಾಪ್ ಮಾಡಿಸ್ಬೇಕಂತ ನೋಡ್ತಿದ್ಯಾ ಅವಳಿಗೆ ಅಂತ ಹೇಳ್ತಿರುವಾಗ ಸೀತಾ ಅವನ್ನ ಅಪ್ಕೊಂಡು, ಕಿಡ್ನಾಪ್ ಮಾಡಬೇಕು ಅಂತ ನೋಡಿದ್ದು ಸ್ನೇಹಾಳನ್ನು ಅಲ್ಲ ರೀ, ನನ್ನನ್ನು ಅಂತ ಅವಳ ಕೈಯನ್ನು ತೋರಿಸ್ಕೊಂಡ್ಲು ಅವಳ ಕಡೆಗೇನೆ. ಬಲವಾಗಿ ಯಾರೋ ಅವಳ ಕೈಯನ್ನು ಹಿಡ್ಕೊಂಡಿದ್ದ ಕಲೆಗಳು ತೋರಿಸ್ತಾ ಅವ್ರು ನನ್ನ ಎಳ್ಕೊಂಡು ಹೋಗೋದಕ್ಕೆ ನೋಡಿದ್ರು. ಆಮೇಲೆ ಸ್ನೇಹಾಳನ್ನು ಹಿಡ್ಕೊಂಡ್ಬಿಟ್ರು. ನೋಡ್ತಿದ್ರೆ ಇದೆಲ್ಲ ನನಗೋಸ್ಕರ ಮಾಡಿದಾಗ ಅನ್ನಿಸ್ತಿದೆ, ತುಂಬ ಭಯ ಆಗ್ತಿದೆ ಅಂತ ಅಳ್ತಾ ಹೇಳಿದ್ಲು. ಅಷ್ಟೇ ರಾಮ್ ಶಾಕ್ ಆಗ್ಬಿಟ್ಟ. ವಾಟ್, ನಿನ್ನನ್ನು ಕಿಡ್ನಾಪ್ ಮಾಡಬೇಕಂತ ಇದೆಲ್ಲ ಮಾಡಿದ್ರಾ ಅಂತ ಅಂದ. ಹಾಂ ಹೌದ್ರಿ ಅಂತ ಅಂತಿದ್ಲು. ಈ ಕಡೆ ಅರಾವಳಿ ಟೆನ್ಷನ್ ಆಗ್ತಿದ್ರೆ ವಿಠ್ಠಲ್ ಮಧ್ಯೆ ಪ್ರವೇಶಿಸಿ, ಟೆನ್ಷನ್ ಏನಿಲ್ಲ ಅರಾವಳಿ, ನಮ್ಮವರು ತರಾತುರಿ ಮಾಡಿದ್ರು, ಆದರೆ ಬುದ್ಧಿವಂತಿಕೆಯಿಂದ ರಾಮ್ ಬರೋ ಅಷ್ಟರಲ್ಲೇ ಸೀತಾಳ ಬದಲಿಗೆ ಸ್ನೇಹಾಳನ್ನು ಕರ್ಕೊಬರೋದಕ್ಕೆ ಪ್ರಯತ್ನಿಸಿದ್ರು. ಸ್ನೇಹಾಗೋಸ್ಕರ ಈ ಅಟ್ಯಾಕ್ ಅಂತ ಅಂದ್ಕೊಳ್ತಾನೆ, ಬಂದು ಜಗಳ ಮಾಡ್ತಾನೆ, ನೀನು ನಿನ್ನ ಪದ್ಧತಿಯಲ್ಲಿ ಉತ್ತರ ಕೊಡು ಸಾಕು ಅಂದ. ಆಕೆ ರಾಮ್ ಬಂದರೆ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ಲು. ವಿಠ್ಠಲ್ ಸದ್ಯಕ್ಕೆ ಅರಾವಳಿಯಿಂದ ದೂರವಾಗಿ ಸೈಡ್ ಆಗ್ಬಿಟ್ಟ. ಸೀತಾಳ ಮಾತಿಂದ ರಾಮ್ ಅಲರ್ಟ್ ಆದ. ಈ ದಾಳಿ ತನ್ನ ಹೆಂಡತಿಗೋಸ್ಕರವೇ ನಡೆದಿದೆ ಅಂತ ಅರ್ಥ ಆಗ್ತಿದೆ, ಅದಕ್ಕೆ ಕಾರಣವೂ ಇದೆ, ಆದರೂ ಆಕೆಯನ್ನು ಕಂಗಾರ್ಪಡಿಸೋದಕ್ಕೆ ಬಯಸಲಿಲ್ಲ ಆತ. ಆದ್ದರಿಂದ ಮಾತನ್ನು ಬದಲಾಯಿಸ್ತಾ, ಸೀತಾ ಪ್ಲೀಸ್ ಜಾಸ್ತಿ ಯೋಚಿಸ್ಬೇಡ, ಇದೆಲ್ಲ ಅಂದ್ಕೊಳ್ಳದೆ ಆಗಿರಬಹುದು, ನೀ ಸ್ನೇಹಾಳ ಪಕ್ಕದಲ್ಲಿ ಇದ್ದೆ ಅಲ್ವಾ, ಯಾರ್ಯಾರಂತ ತಿಳಿದೆ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನೋಡಿ, ಆಮೇಲೆ ಸ್ನೇಹಾಳನ್ನು ಕರ್ಕೊಂಡು ಹೋಗೋದಕ್ಕೆ ನೋಡಿದ್ದಾರೆ, ನಿನ್ನನ್ನು ಕಿಡ್ನಾಪ್ ಮಾಡಬೇಕಾದ ಅವಶ್ಯಕತೆ ಯಾರಿಗೂ ಇಲ್ಲ. ನನ್ನ ನಂಬು, ನಾನು ನೋಡ್ಕೊಳ್ತೀನಿ ಸರಿನಾ ಅಂತ ಆಕೆಯನ್ನು ಹತ್ರಕ್ಕೆ ಕರ್ಕೊಂಡು ಧೈರ್ಯ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡ. ಎಸ್, ನಿನ್ನ ಕಿಡ್ನಾಪ್ ಮಾಡೋ ಅವಶ್ಯಕತೆ ಕೆಲವರಿಗಿದೆ ಅರಾವಳಿ, ಕಾರಣ ನನ್ನ ಕಾರಣದಿಂದ ಕಾಂಟ್ರಾಕ್ಟ್ ಸೈನ್ ಮಾಡೋದಿಲ್ಲ ಅಂತ ಹೇಳಿದ ಕೋಟಿಲಿಂಗ. ಏಕಲಿಂಗವರ ಜೊತೆ ಇತ್ತೀಚೆಗೆ ಕಾಂಟ್ರಾಕ್ಟ್ ಕಳ್ಕೊಂಡ ವಿಠಲ್, ಅವನಿಗೂ ಗೊತ್ತು ಕಾಂಟ್ರಾಕ್ಟ್ ನಂದು ಅಂತ. ರಾಮ್ ಕ್ಷಣವೂ ತಡ ಮಾಡದೆ ವಿಠ್ಠಲ್ ಕಾಲರ್ ಹಿಡ್ಕೊಂಡು, ಹೇಯ್ ನಾಟಕ ಮಾಡದೆ ನಿಜ ಹೇಳು, ಯಾಕೆ ನನ್ನ ಹೆಂಡ್ತಿನ ಕಿಡ್ನಾಪ್ ಮಾಡೋದಕ್ಕೆ ನೋಡಿದೆ, ನಿಜ ಹೇಳ್ತೀಯಾ ಅಥವಾ ಪ್ರಾಣ ತೆಗಿಲಾ ಅಂತ ಅಂದ. ವಿಠ್ಠಲ್ಗೆ ಸೀನ್ ಅರ್ಥ ಆಯಿತು. ಅದಕ್ಕೆ ಜಾಗ್ರತೆ ವಹಿಸ್ತಾ, ಏನು ಮಾತಾಡ್ತಿದ್ಯಾ ರಾಮ್, ನಾನು ನಿನ್ನ ಹೆಂಡ್ತಿನ ಕಿಡ್ನಾಪ್ ಮಾಡೋದಕ್ಕೆ ನೋಡೋದು ಏನು, ನನಗೇನು ಅವಶ್ಯಕತೆ, ಒಂದು ವೇಳೆ ಏನಾದರೂ ಮಾಡಬೇಕಂದ್ರೆ ನಿನ್ನನ್ನು ಏನಾದರೂ ಮಾಡಬೇಕು ಅಂದ್ಕೊಳ್ತೀನಿ, ಆದರೆ ಚೀಪಾಗಿ ಹೆಂಗಸರ ವಿಷಯಕ್ಕೆ ಹೋಗಲ್ಲ ಅಂತ ಅಂದ. ರಾಮ್ ಅವನ ಕಾಲರನ್ನು ಬಿಡಲೇ ಇಲ್ಲ. ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು, ಮತ್ತೆ ಯಾಕೆ ಆಸ್ಪತ್ರೆಯಲ್ಲಿ ದಾಳಿ ಮಾಡಿಸ್ದೆ, ನಾನು ನಿನ್ನೆ ಮಯೂರಿ ಆಸ್ಪತ್ರೆಗೆ ಹೋದಾಗ ನನ್ನನ್ನು ಫಾಲೋ ಮಾಡ್ತಾ ನೀನು ಯಾಕೋ ಬಂದೆ, ಯಾವ ಉದ್ದೇಶದಿಂದ ಬಂದೆ, ಮದುವೆ ಮುಂಜಿ ಇಲ್ಲದ ಒಂಟಿ ಆಸಾಮಿ ನೀನು, ನಿನಗೆ ಅಲ್ಲೇನೋ ಕೆಲಸ ಅಂತ ಪ್ರಶ್ನೆ ಮಾಡ್ದ. ಆದ್ದರಿಂದ ವಿಠ್ಠಲ್ ಅಂತೂ ಕಕ್ಕಾಬಿಕ್ಕಿಯಾಗಿ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ಯಪ್ಪ, ಇವನಿಗೆ ಹೆಂಗಪ್ಪ ಗೊತ್ತಾಯಿತು ನಾನು ಬಂದಿದ್ದು ಅಂತ. ಇದಕ್ಕೂ ಮುಂಚೆ ಬರಬೇಕಾದ್ರೆ ತನ್ನ ಹೆಂಡ್ತಿನ ಎಷ್ಟೋ ಸಮಾಧಾನ ಮಾಡಿ, ನಿನಗೆ ಕಿಡ್ನ್ಯಾಪ್ ಮಾಡೋಂಥ ಅವಕಾಶ ಇಲ್ಲ ಕಣಮ್ಮ, ಇದೆಲ್ಲ ಬಿಟ್ಬಿಡು ಅಂತ ಅಂದ್ಕೊಳ್ತಾ, ಕಿಡ್ನ್ಯಾಪ್ ಅಂತದೆಲ್ಲ ಏನಿಲ್ಲ, ನನಗೇನು ಹೇಳಿದೆ ಎಲ್ಲಿಗೂ ಹೋಗಬೇಡ ಅಂತ ಹೇಳಿ ತನ್ನ ಹೆಂಡ್ತಿಯನ್ನು ರಿಲ್ಯಾಕ್ಸ್ ಆಗು ಅಂತ ಹೇಳಿ ಹೊರಗೆ ಬಂದಿದ್ದ. ಮನೆಯವರಿಗಂತೂ ಸ್ಪಷ್ಟವಾಗಿ ಹೇಳಿಬಿಟ್ಟು ಬಂದಿದ್ದ, ಸ್ನೇಹ ಜವಾಬ್ದಾರಿ ನಾನು ತೆಗೆದುಕೊಂಡಿದ್ದೀನಿ, ಅದಕ್ಕೆ ಬಲವಾದ ಕಾರಣ ಇದೆ, ಹಾಗಾಗಿ ಆಕೆಯನ್ನು ಜಾಗ್ರತೆಯಾಗಿ ನೋಡ್ಕೊಳ್ಬೇಕು, ಹಾಗೆ ನೀವೆಲ್ಲರೂ ನನ್ನ ಅನುಮತಿ ಇಲ್ಲದೆ ಎಲ್ಲಿಗೂ ಹೋಗಕೂಡ್ದು, ಹಾಗೆ ನೀವೆಲ್ಲರೂ ಎಲ್ಲೇ ಹೋಗಬೇಕು ಅಂದರೂ ನನ್ನನ್ನು ಕೇಳಿ ಅಂತ ಹೇಳಿ ಲಕ್ಷ್ಮಣ್ ಮತ್ತು ಗಣೇಶ್ಗೆ ಹೇಳಿ ಶಿರಿಸಾಗೆ ಸೀತಾ ಹತ್ರವೇ ಇರಬೇಕು ಅಂತ ಆರ್ಡರ್ ಮಾಡಿ ಹೊರ್ಟು ಹೋದ. ರಾಮ್ ನೇರವಾಗಿ ಅರಾವಳಿ ಜೊತೆ ಗುದ್ದಾಡ್ತಾನೆ ಅಂತ ಅಂದ್ಕೊಂಡ್ರೆ ಅವನು ನೋಡಿದ್ರೆ ನೇರವಾಗಿ ವಿಠ್ಠಲ್ ಮುಂದೆನೇ ಎಂಟ್ರಿ ಕೊಟ್ಬಿಟ್ಟಿದ್ದ. ಊಹಿಸಿದ ರೀತಿಯಲ್ಲಿ ರಾಮ್ ಎಂಟ್ರಿ ನೋಡಿ ವಿಠ್ಠಲ್ ಅಂತೂ ಶಾಕ್ ಆಗಿಬಿಟ್ಟಿದ್ದ.
ಯಾವುದೇ ಕಂಗಾಲನ್ನು ಹೊರಗೆ ಹಾಕ್ದೆ ಮೇಲೆ ಸ್ವಲ್ಪ ನಟಿಸ್ತಾ, ರಾಮ್, ನಿನ್ನ ಕೆಲಸ ಏನು ನನ್ನ ಮನೆಯಲ್ಲಿ ಅಂತ ಕೇಳ್ದ. ಆಗ ಇದೆಲ್ಲ ನಡೀತು. ರಾಮ್ ಕೋಪವಾಗಿ, ಹೇಳಿ ವಿಠಲ್, ನನ್ನ ಹೆಂಡ್ತಿನ ಕಿಡ್ನಾಪ್ ಮಾಡೋದಕ್ಕೆ ನಿನಗೆ ಪ್ಲ್ಯಾನ್ ಇಲ್ಲ ಅಂದರೆ ನೆನ್ನೆ ಮಯೂರಿ ಆಸ್ಪತ್ರೆಯಲ್ಲಿ ನನ್ನನ್ನು ಯಾಕೋ ಫಾಲೋ ಮಾಡಿದೆ? ನಿನ್ನ ಪ್ರತಿಯೊಂದು ಹೆಜ್ಜೆ ನನ್ನ ಕಣ್ಣಿಗೆ ಬಿದ್ದಿದೆ, ಈಗ ನಿಜ ಹೇಳು ಅಂತಂದ ವಿಠಲ್ ಕಾಲರನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾ. ವಿಠಲ್ ಅಂತೂ ಜಾಗ್ರತೆಯಿಂದ, ರಾಮ್, ನಿನಗೆ ನನ್ನ ಮೇಲೆ ಕೋಪ ಇರ್ಬೋದು, ಆದರೆ ಪ್ರತಿ ಬಾರಿಯೂ ನೀನು ಅಂದ್ಕೊಂಡಿದ್ದೇ ನಿಜ ಆಗಿರಲ್ಲ. ಈ ಥರ ನಾಟಕ ಆಡಬೇಡ, ನಾನು ಹೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಹೇಳೋ. ವಿಠಲ್ ಗಂಭೀರವಾಗಿ, ಹೌದು, ನಾನು ನಿನ್ನನ್ನು ಫಾಲೋ ಮಾಡಿದೆ, ಅದು ನಿನ್ನ ದೃಷ್ಟಿಯಲ್ಲಿ. ನಿಜಕ್ಕೂ ನಾನು ನಿನ್ನನ್ನು ಆ ಆಸ್ಪತ್ರೆ ಆವರಣದಲ್ಲಿ ನೋಡಿದೆ. ನಿನಗೆ ಅಲ್ಲಿ ಏನು ಕೆಲಸ ಅಂತ ತಿಳ್ಕೊಳ್ಬೇಕು ಅಂತ ಅನಿಸಿ ನಿನ್ನ ಫಾಲೋ ಮಾಡಿದೆ ಅಷ್ಟೇ. ಆದರೆ ನಿನ್ನ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಅಲ್ಲ ನಾನು ಅಲ್ಲಿಗೆ ಬಂದಿದ್ದದ್ದು ಅಂತ ಹೇಳ್ದ. ರಾಮ್, ಮತ್ತ್ಯಾಕೆ ಅಂದ. ವಿಠಲ್, ಅರಾವಳಿಗೆ ನೀನಂದರೆ ಇಷ್ಟ, ನನಗೆ ಅರಾವಳಿ ಅಂದರೆ ಇಷ್ಟ. ಒಂದು ವೇಳೆ ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಏನಾದರೂ ಆಗಿಬಿಟ್ಟಿದ್ರೆ ಆ ಸುದ್ದಿ ನಿನ್ನ ಮೂಲಕ ತಿಳಿದು ಅರಾವಳಿಗೆ ಹೇಳಬೇಕು ಅಂತ ಅಂದ್ಕೊಂಡೆ. ನಿನ್ನ ಮೇಲೆ ಅವಳಿಗಿರೋ ಇಂಟ್ರೆಸ್ಟ್ ಕಡಿಮೆ ಮಾಡಿ ಅವಳು ನನ್ನನ್ನು ಇಷ್ಟಪಡುವಂತೆ ಮಾಡ್ಕೊಳ್ಬೇಕು ಅಂತ ಐಡಿಯಾ ಮಾಡಿಕೊಂಡೆ ಅಷ್ಟೆ. ರಾಮ್ ಅಂತೂ ಆಶ್ಚರ್ಯ ಪಟ್ಕೊಂಡ್ಬಿಟ್ಟ. ನಿನ್ನನ್ನು ಅರಾವಳಿ ನಿನ್ನ ಇಷ್ಟಪಡ್ತಿದ್ದಾಳೆ ಅಂತಂದರೆ ನಂಬು ಅಂತ ಅಂತೀಯಾ ಅಂತ ಕೇಳ್ದ. ವಿಠಲ್, ನಂಬೋದು ನಮ್ಮದೇ ಇರೋದು ನಿನ್ನಿಷ್ಟ, ಆದರೆ ಒಂದು ವಿಷಯ ಮಾತ್ರ ಚೆನ್ನಾಗಿ ನೆನಪಿಟ್ಕೋ, ನಿನ್ನ ಶತ್ರು ನಾನೇ ಆದರೆ ನಿನ್ನ ಹಿಂದೆ ಅಡಗಿ ತಿರುಗಲ್ಲ, ಎದುರಿಗೆ ಬಂದು ಹೋರಾಡ್ತೀನಿ. ನಾನು ನಿನ್ನ ಹಾಗೆ ಪೈಪೋಟಿ ಕೂಡ ಮಾಡ್ತೀನಿ, ಕಳ್ಳ ಏಟು ಕೊಡಬೇಕಂತ ನೋಡಲ್ಲ. ಹೌದು ನಿಜ, ಬಿಸ್ನೆಸ್ನಲ್ಲಿ ಇಬ್ಬರಿಗೂ ಪೈಪೋಟಿ ಇದೆ, ಅದನ್ನು ನಾನಂತೂ ಒಪ್ಕೊಳ್ತಿದ್ದೀನಿ. ಹಾಗಂತ ನಿನಗೆ ಹಾನಿ ಮಾಡುವಂಥ ಉದ್ದೇಶ ನನಗಂತೂ ಯಾವುದೂ ಇಲ್ಲ. ರಾಮ್, ಆದರೆ ನನ್ನ ಹೆಂಡ್ತಿಯನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ನೋಡಿದ್ದು ಯಾರೋ ಅಂತ ಕೇಳಿದ ಸೀರಿಯಸ್ ಆಗಿ. ವಿಠಲ್ ಸ್ವಲ್ಪ ಹೊತ್ತು ಮೌನ ವಹಿಸ್ದ. ನಿನಗೆ ಕಾಣ್ತಾ ಇರೋ ಶತ್ರು ನಾನು, ಆದರೆ ನಿಜವಾದ ಶತ್ರು ಯಾರು ಅನ್ನೋದು ನಿನಗೇ ತಿಳಿಬೇಕು. ನನಗೇನು ಗೊತ್ತಾಗುತ್ತೆ? ನಿನಗೇನು ಶತ್ರುಗಳಿಗೆ ಕೊರತೆ ಇಲ್ವಲ್ಲ? ಅವರಲ್ಲಿ ಯಾರಾದರೂ ಒಬ್ಬರು ಈ ಕೆಲಸ ಮಾಡಿರಬಹುದು, ಅದರಲ್ಲಿ ಅರಾವಳಿನೂ ಇರಬಹುದೇನೋ ಅಂತ ಒಂದು ಬಾಂಬ್ ಹಾಕ್ದ. ರಾಮ್ ಕಣ್ಣಲ್ಲಿ ಸಂಶಯ ಹಾಗೇ ಇದ್ದರೂ ಪರಿಸ್ಥಿತಿ ತೀವ್ರತೆ ಅರ್ಥವಾಗಿ ವಿಠಲ್ ಮಾತನ್ನು ನಂಬೇಕೋ ಬೇಡವೋ ಎಂಬ ಗೊಂದಲದಲ್ಲಿ ನಿಂತು, ಅರಾವಳಿ ನನ್ನ ಹೆಂಡತಿನ ಏನಾದರೂ ಮಾಡೋದಕ್ಕೆ ನೋಡ್ತಾ ಇದೆಯಾ, ವಿಠಲ್ ನಿಜ ಹೇಳ್ತಿದ್ದಾನಾ ಅಂತ ಯೋಚನೆ ಮಾಡ್ತಾ ಇದ್ದ. ವಿಠಲ್ ಮನಸ್ಸಿನಲ್ಲೇ ನಗ್ತಾ, ಹುಚ್ಚು ರಾಮ್, ನನಗೆ ನೀನು ಶತ್ರು ಮಾತ್ರ ಅಲ್ಲ, ನಿನ್ನನ್ನು ನಾನು ತುಂಬ ದ್ವೇಷಿಸ್ತೀನಿ. ನಿನ್ನ ಹತ್ರ ತುಂಬ ಬೆಲೆ ಬಾಳುವ ಸಂಪತ್ತಿದೆ, ಅದು ನಿನ್ನ ಹೆಂಡತಿ. ಅವಳನ್ನ ಕಿಡ್ನ್ಯಾಪ್ ಮಾಡೋ ಅವಕಾಶ ನಾನು ಇನ್ಯಾರಿಗೂ ಕೊಡಲ್ಲ ಕಣೋ. ಖಂಡಿತ ಅವಳು ನನ್ನ ವಶಕ್ಕೆ ಬಂದೇ ಬರ್ತಾಳೆ. ರಾಮ್ ಸೀರಿಯಸ್ ಆಗಿ ಒಂದು ಬಾರಿ ವಿಠಲ್ನ ನೋಡಿ, ಕಂಡು ಹಿಡಿತೀನಿ, ಆಸ್ಪತ್ರೆ ದಾಳಿ ಹಿಂದೆ ಯಾರು ಇದ್ದಾರೆ ಅಂತ ಖಂಡಿತ ಕಂಡುಹಿಡಿತೀನಿ, ಯಾರನ್ನು ಬಿಟ್ಟುಬಿಡಲ್ಲ ಅಂತ ಅಲ್ಲಿಂದ ಹೊರಗಡೆ ಬಂದೇ ಬಿಟ್ಟ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.